ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಮರುತನಿಖೆ ಆಗಬೇಕು ಸೌಜನ್ಯ ಪ್ರಕರಣದ್ದು ಅಂತ ಹೇಳಿ ಒಂದು SLP ಹೋಗಿದ್ರು, ಅಂದರೆ ಸ್ಪೆಷಲ್ ಪಿಟಿಷನ್ ಹೋಗಿದ್ರು. ಸೊ ಆ ಪಿಟಿಷನ್ನ ಸುಪ್ರೀಂ ಕೋರ್ಟ್ ಅಡ್ಮಿಟ್ ಮಾಡಿಕೊಂಡು ವಿಚಾರಣೆಗೆ ಕೈಗೆತ್ತಿಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೂ ಹಾಗೂ ಈ ಪ್ರಕರಣ ಏನು ತನಿಖೆ ಮಾಡಿತ್ತು CBI ವಿಶೇಷ ನ್ಯಾಯಾಲಯ, ಆ ನ್ಯಾಯಾಲಯ CBI ಇದಕ್ಕೂ ಕೂಡ ಒಂದು CBIಗೆ ಒಂದು ನೋಟಿಸ್ ಜಾರಿ ಮಾಡಿದೆ. ಸೊ ಅದೇನು ಹೇಳಿದೆ ಅಂತಂದರೆ, ನೀವು ನಿಮ್ಮ ಅಭಿಪ್ರಾಯ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನೀವು ದಾಖಲಿಸಿ ನಮ್ಮ ಮುಂದೆ ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದೆ. ಸೊ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ನಮಗನ್ಸುತ್ತೆ. ಏಕೆಂದರೆ 2017ರಲ್ಲೇ ಸೌಜನ್ಯ ಅವರ ತಂದೆ ಹೈಕೋರ್ಟ್ಗೆ ಒಂದು ಮರುತನಿಖೆ ಮಾಡಿ ಅಂತ ಹೇಳಿ ಹೋಗಿದ್ರು. ಆದರೆ ಅವತ್ತು ಹೈಕೋರ್ಟ್ ಏನು ಹೇಳಿತ್ತು, ಇಲ್ಲ ಈಗ ಮರುತನಿಖೆ ಬೇಡ, ಯಾಕೆಂದರೆ ಇವಾಗಲೇ ವಿಚಾರಣೆ ನಡೀತಿದೆ, ಆ ವಿಚಾರಣೆ ಇನ್ನೂ ಮುಗ್ದಿಲ್ಲ, CBI ವಿಶೇಷ ನ್ಯಾಯಾಲಯ ವಿಚಾರಣೆ ಮಾಡ್ತಿರೋದ್ರಿಂದ ಈಗ ಮರುತನಿಖೆ ಬೇಡ ಅಂತ ಹೇಳಿತ್ತು. ಸೊ ಹಾಗಾಗಿ 2023ರಲ್ಲಿ ಅದು ಏನು ಕೊನೆಯದಾಗಿ ತೀರ್ಪು ಕೊಟ್ಟಿತ್ತು, ಆವಾಗ ಸಂತೋಷ್ ರಾವ್ ಅಂತ ಏನು ಪೊಲೀಸರು ಆರೋಪಿ ಅಂತ ಹೇಳಿದ್ರು, ಅವರನ್ನು ಖುಲಾಸೆ ಮಾಡಿ ಒಂದು ತೀರ್ಪು ಕೊಟ್ಟಿತ್ತು. ಸೊ ಅದಾದಮೇಲೆ ಇವಾಗ ಕುಸುಮಾವತಿ ಅವರು, ಅಂದರೆ ಸೌಜನ್ಯ ಅವರ ತಂದೆ ತೀರ್ಕೊಂಡ ಮೇಲೆ ಕುಸುಮಾವತಿ ಅವರೇ ಇವಾಗ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು. ಹಾಗಾಗಿ ಇವಾಗ ಅದನ್ನು ಅಡ್ಮಿಟ್ ಮಾಡ್ಕೊಂಡಿರೋದು ಬಹಳ ಒಳ್ಳೆ ಬೆಳವಣಿಗೆ. ನಾವು ಕುಂದವರು ಯಾರು ಆಂದೋಲನದ ಪರವಾಗಿ ಅದನ್ನು ಸ್ವಾಗತಿಸ್ತೀವಿ ಅಂತ ಮೊದಲೇ ಹೇಳಿದ್ವಿ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ಇನ್ನೊಂದು ಬೆಳವಣಿಗೆ ಏನಂತಂದರೆ, ಈ ಧರ್ಮಸ್ಥಳದಲ್ಲಿ ಏನು 72 ಅಸಹಜ ಸಾವುಗಳು ನಾನು ದಾಖಲೆ ಮಾಡಿದೆ. ಅಂದರೆ ಪೊಲೀಸ್ ವರದಿಗೂ ಅಲ್ಲಿ ಪಂಚಾಯಿತಿನಲ್ಲಿ ದಾಖಲಾಗಿರೋಂಥ ಏನು ದಾಖಲಾತಿಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂಥ ಒಂದು 72 ಕೇಸ್ಗಳನ್ನು ಸೊ ಒಂದು PIL ಹಾಕಿದ್ರು ಕುಸುಮಾವತಿ ಅವರು ರಾಜ್ಯ ಹೈಕೋರ್ಟ್ನಲ್ಲಿ. ಅದಕ್ಕೆ ರಾಜ್ಯ ಹೈಕೋರ್ಟ್ ಕೂಡ ಒಂದು ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ, ಇದ್ರ ಬಗ್ಗೆ ಈ ಏನು 72 ಕೇಸ್ಗಳಿದೆ ಆ ಕೇಸ್ಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಅಂತ ಹೇಳಿ. ಇದು ಕೂಡ ಬಹಳ ಒಳ್ಳೆ ಬೆಳವಣಿಗೆ. ನಮಗೆ ಇದು ಕೂಡ ನಮಗೆ ಈ ಮಾಹಿತಿ ಕೊಡೋದು, ತಕ್ಷಣ ಸರ್ಕಾರ ಮಾಹಿತಿ ಕೊಡೋದ್ರ ಜೊತೆ ಅದನ್ನು ಬಹಿರಂಗ ಮಾಡಬೇಕು ಅನ್ನೋದನ್ನು ನಾವು ಕುಂದವರು ಯಾರು ಆಂದೋಲನದಿಂದ ಕೇಳ್ಕೊಳ್ತಾ ಇದ್ದೀವಿ.